ಹಲೋ ಫ್ರೆಂಡ್ಸ್, ನಾನು ಸುಮನಾ ಬಿ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ಸರಿಸುಮಾರು 8 ಪ್ರಶ್ನೆಗಳು, ಅದರಲ್ಲಿ ಮುಖ್ಯವಾಗಿ ಪರ್ಸಿಸ್ಟೆಂಟ್ ವೈರಲ್ ಶೆಡ್ಡಿಂಗ್ನ ಬಗ್ಗೆ, ಮತ್ತು ಗೋದಾವರಿ ರಿವರ್ ಬೇಸಿನ್ನ ಬಗ್ಗೆ, ಹಾಗೆಯೇ ಒಂದು ಇನ್ವೇಸಿವ್ ಸ್ಪೀಶೀಸ್ ಆಗಿರುವಂಥ ಒಂದು ಸಸ್ಯದ ಬಗ್ಗೆ, ಸೊ ಹೀಗೆ ಅಂದರೆ ಆಕ್ರಮಣಕಾರಿ ಪ್ರಭೇದ ಆಗಿರುವಂಥ ಒಂದು ಸಸ್ಯದ ಬಗ್ಗೆ, ಸೊ ಹೀಗೆ ನಾನಾ ಮಜಲುಗಳಲ್ಲಿ ಒಂದು ಕ್ವೆಶನ್ಸನ್ನು ನಾನು ಇವತ್ತು ಸೆಲೆಕ್ಟ್ ಮಾಡಿ ಹಾಕಿದ್ದೇನೆ. ಸೊ ಡೆಫಿನೆಟ್ಲಿ ಐ ಹೋಪ್ ಸೊ ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್. ಸೊ ಇಷ್ಟು ಹೇಳ್ತಾ ಸ್ಟೀವ್ ಜಾಬ್ಸ್ ಅವರಿಗೆ ಸಂಬಂಧಿಸಿದ ಕೆಲವು ಕೋಟ್ಸ್ಗಳನ್ನು ಕೂಡ ಹಾಕಿದ್ದೇನೆ. ಹೋಪ್ಫುಲಿ ಇಟ್ ವಿಲ್ ಹೆಲ್ಪ್ ಯು ಆ್ಯಸ್ ಅ ಮೋಟಿವೇಶನಲ್ ಫ್ಯಾಕ್ಟರ್ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಥ್ಯಾಂಕ್ ಯು. ಹಲೋ ಎವ್ರಿಬಡಿ. ಸೊ ಈಗ ಕ್ವೆಶ್ಚನ್ ನಂಬರ್ 1 ಕಡೆ ನಮ್ಮ ಗಮನ. ಸೊ ವೈ ಇಸ್ ಅ ಪ್ಲಾಂಟ್ ಕಾಲ್ಡ್ ಪ್ರೋಸೋಫಿಸ್ ಜ್ಯೂಲಿಫೆರಾ ಆಫನ್ ಮೆನ್ಷನ್ಡ್ ಇನ್ ನ್ಯೂಸ್? ಸೊ ಪ್ರೋಸೋಫಿಸ್ ಜ್ಯೂಲಿಫೆರಾಸ್ ಎಂಬ ಸಸ್ಯವು ಇತ್ತೀಚೆಗೆ ಸುದ್ದಿಯಲ್ಲಿ ಯಾಕೆ ಉಲ್ಲೇಖಿಸಲಾಗಿದೆ? ಸೊ ಇಲ್ಲಿ ದೇರ್ ಆರ್ 4 ಆಪ್ಷನ್ಸ್. ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಅಂತ ಹೇಳಿದರೆ ಇಟ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಇಲ್ಲಿ ನಾವು ನೋಡುವ ಹಾಗೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವ ಉತ್ತರ. ಯಾಕಂದ್ರೆ ಇಟ್ ಟೆಂಡ್ಸ್ ಟು ರಿಡ್ಯೂಸ್ ದ ಬಯೋಡೈವರ್ಸಿಟಿ ಇನ್ ದ ಏರಿಯಾ ಇಟ್ ವಿಚ್ ಇಟ್ ಗ್ರೋಸ್. ಅಂದ್ರೆ ಈ ಪ್ರೋಸೋಫಿಸ್ ಜ್ಯೂಲಿಫೆರಾ ಅಂತ ಹೇಳುವಂತ ಈ ಸಸ್ಯ ಎಲ್ಲಿ ಬೆಳೆಯುತ್ತದೆಯೋ ಅದು ತುಂಬಾ ಯಥೇಚ್ಛವಾಗಿ ಬೆಳೀತದೆ. ಓಕೆ, ಸೊ ಇದು ಒಂದು ಇನ್ವೇಸಿವ್ ಸ್ಪೀಶಿ ಆಗಿ ಬೆಳೀತದೆ. ಇನ್ವೇಸಿವ್ ಸ್ಪೀಶಿ ಅಂತ ಹೇಳಿದ್ರೆ ಆಕ್ರಮಣ ಪ್ರಭೇದ. ಸೊ ಈ ಸಸ್ಯವು ಎಲ್ಲಿ ಅದು ಬೆಳೀತದೆ ಅಲ್ಲಿ ತುಂಬಾ ವ್ಯಾಪಿಸಿಕೊಂಡು ಬೆಳೆದು ಅಲ್ಲಿ ಮೂಲತಃ ಇರುವಂತ ಎಷ್ಟೋ ಒಂದು ಸಸ್ಯ ರಾಶಿಗಳಿಗೆ ಅದು ಕಂಟಕ ಉಂಟು ಮಾಡ್ತದೆ. ಸೊ ಅಂತಹ ಪ್ರಭೇದವನ್ನು ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ವಿ ಕಾಲ್ ದೆಮ್ ಆಸ್ ಇನ್ವೇಸಿವ್ ಸ್ಪೀಶೀಸ್ ಅಥವಾ ಆಕ್ರಮಣಕಾರಿ ಪ್ರಭೇದ ಅಂತ ಹೇಳುವಂಥದ್ದು ಕನ್ನಡದಲ್ಲಿ. ಸೊ ಈ ಫೈಲ್ ಫೋಟೋ ಇಲ್ಲಿದೆ, ನೀವು ನೋಡ್ಬೋದು. ಓಕೆ, ಇದು ಪ್ರೋಸೋಫಿಸ್ ಜ್ಯೂಲಿಫೆರಾ ಇದರ ಒಂದು ಸಸ್ಯದ ಒಂದು ಫೈಲ್ ಫೋಟೋ. ಇದನ್ನು ನೀವು ನೋಡಿರ್ಬೋದು. ಕೆಲವು ಕಡೆ ತುಂಬಾನೇ ಇದು ಒಂದು ಶ್ರಬ್ಬಿನ ರೀತಿಯಲ್ಲಿ ಬಹಳಷ್ಟು ಇದು ಬೆಳೀತದೆ. And as I mentioned earlier, it is an invasive species because it doesn't allow any other species to thrive in its surroundings. ಅದರ ಸುತ್ತಮುತ್ತ ಯಾವುದೇ ಇತರ ಸಸ್ಯ ಪ್ರಭೇದವನ್ನು ಸರಿಯಾದ ರೀತಿಯಲ್ಲಿ ಅದು ಬೆಳಿಲಿಕ್ಕೆ ಬಿಡುವುದಿಲ್ಲ. ಸೊ ಹಾಗಾಗಿ ಎಷ್ಟೋ ಜೀವ ವೈವಿಧ್ಯತೆ ಅಂದ್ರೆ ಸಸ್ಯ ಜೀವ ವೈವಿಧ್ಯತೆಗಳು ಅಲ್ಲಿ ಕುಂಠಿತಗೊಳ್ತದೆ. Therefore, it reduces the biodiversity in the area where it grows. ಸೊ ಎಲ್ಲೆಲ್ಲಿ ಈ ಒಂದು ಸಸ್ಯ ಹೆಚ್ಚಾಗಿ ಪೊದೆ ರೂಪದಲ್ಲಿ ಬೆಳೀತದೆ ಅಲ್ಲಿ ಜೀವ ವೈವಿಧ್ಯತೆಯು ಬಹಳಷ್ಟು ಕೆಳಮಟ್ಟಕ್ಕೆ ಹೋಗ್ತದೆ ಅಥವಾ ಬಹಳಷ್ಟು ಕುಂಠಿತಗೊಳ್ತದೆ. ಸೊ ಅಲ್ಲಿ ಬಿ ಇಸ್ ಅ ರೈಟ್ ಆನ್ಸರ್. ಸೊ ಬೇಸಿಕಲಿ ಇದು ತುಂಬಾ ದೊಡ್ಡ ಮರದ ರೀತಿಯಲ್ಲಿ ಬೆಳೆಯುವುದಿಲ್ಲ. ಇಟ್ ಈಸ್ ಅ ಸ್ಮಾಲ್ ವೈಡನ್ಡ್ ಶ್ರಬ್, ಅಂದ್ರೆ ತುಂಬಾ ಒಂಥರ ಈ ಪೊದೆ ತರ ರೀತಿಯಲ್ಲಿ ಬೆಳೆಯುವಂತ ಒಂದು ಸಣ್ಣ ಮಟ್ಟಿನ ಒಂದು ಅಂದ್ರೆ ಮರದಷ್ಟು ದೊಡ್ಡದಲ್ಲ. ಇಟ್ ಇಸ್ ಅ ಶ್ರಬ್ ಬೇಸಿಕಲಿ. ಹಾಗೂ ಇದು ಫ್ಯಾಬೇಸಿಯಾ ಅಂತ ಹೇಳುವಂತ ಒಂದು ಸಸ್ಯ ಕುಟುಂಬದಿಂದ ಬಂದಿರುವಂತಹ ಒಂದು ಪ್ರಭೇದ. ಇದು ಮೂಲತಃ ಮೆಕ್ಸಿಕೋ, ಸೌತ್ ಅಮೆರಿಕಕ್ಕೆ ಸಂಬಂಧಿಸಿದ ಒಂದು ಮೂಲತಃ ಗಿಡ. ಆದ್ರೆ ಈಗ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಹಾಗೂ ಬೇರೆ ಕಡೆಗಳಲ್ಲೂ ಕೂಡ ಇದೊಂದು ಇನ್ವೇಸಿವ್ ವೀಡ್ ಅಥವಾ ಇನ್ವೇಸಿವ್ ಅಂದ್ರೆ ಆಕ್ರಮಣಕಾರಿ ಸಸ್ಯದ ರೂಪದಲ್ಲಿ ಎಲ್ಲೆಡೆ ಅದು ಬೆಳೀತಾ ಇದೆ. ಸೊ ಪ್ರಮುಖವಾಗಿ ಈ ಗಿಡದ ಬಗ್ಗೆ ಇತ್ತೀಚೆಗೆ ಸುದ್ದಿಯಲ್ಲಿ ಅದು ಬಂದಿತ್ತು. ಯಾಕಂದ್ರೆ ಬಹಳಷ್ಟು ಒಂದು ಜೀವ ವೈವಿಧ್ಯತೆಯನ್ನು ಇದು ನಾಶ ಮಾಡುವಂತ ಒಂದು ಪರಿಸ್ಥಿತಿಗೆ ಇದು ಕೊಂಡೊಯ್ತಾ ಇದೆ ಅಂತ ಹೇಳುವಂತ ಒಂದು ವಿಷಯ. ಸೊ ಇದಿಷ್ಟು ಪ್ರೋಸೋಫಿಸ್ ಜ್ಯೂಲಿಫೆರಾ ಎಂಬ ಈ ಸಸ್ಯದ ಬಗ್ಗೆ. ಈಗ ಎರಡನೇ ಕ್ವೆಶ್ಚನ್. ದ ಚೇರ್ಮನ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ಸೆಲೆಕ್ಟೆಡ್ ಬೈ ದ. ಈ ಕೆಳಗಿನವರಲ್ಲಿ ಯಾರು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡ್ತಾರೆ? ಸೊ ಇಲ್ಲಿ ಆಪ್ಷನ್ ಒಂದು ವೇಳೆ ನಿಮ್ದು ಎ ಆಗಿದ್ರೆ, ಇಫ್ ಯುವರ್ ಆಪ್ಷನ್ ಈಸ್ ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋ, ದೆನ್ ಇಟ್ ಈಸ್ ಅ ರೈಟ್ ಆನ್ಸರ್. ಸೊ ನಾವಿಲ್ಲಿ ನೋಡ್ಬೋದು, Bank Board Bureau is responsible for the selection and appointment of board of directors in public sector banks and financial institutions. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಪ್ರಮುಖವಾಗಿ ಅದರ ಅಧ್ಯಕ್ಷರು ಮತ್ತು ನಿರ್ದೇಶಕರ ಮಂಡಳಿ ಸದಸ್ಯರ ಆಯ್ಕೆ ಮತ್ತು ನೇಮಕಾತಿ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುವುದು ಅಂತ ಹೇಳಿದ್ರೆ ಬ್ಯಾಂಕ್ ಬೋರ್ಡ್ ಬ್ಯೂರೋ. ಸೊ ಏನಿದು ಬ್ಯಾಂಕ್ ಬೋರ್ಡ್ ಬ್ಯೂರೋ ಅಂತ ಹೇಳಿದ್ರೆ, ಇಟ್ ಇಸ್ ಬೇಸಿಕಲಿ ಅನ್ ಅಟಾನಮಸ್ ಬಾಡಿ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ which is tasked to improve the governance of public sector banks and recommends the selection of chiefs of government-owned banks and financial institutions
and to help the banks in developing strategies and capital raising plans. This is the information from Wikipedia. So BBB ಅಂದ್ರೆ ಬ್ಯಾಂಕ್ಸ್ ಬೋರ್ಡ್ ಆಫ್ ಬ್ಯೂರೋ ಅಥವಾ ಅದಕ್ಕೆ ಬ್ಯಾಂಕ್ ಬೋರ್ಡ್ ಬ್ಯೂರೋ ಅಂತ ನಾವೇನು ಹೇಳ್ತೇವೆ. ಸೊ ಇದು ಪ್ರಮುಖವಾಗಿ ಈ ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಒಂದು ನಿರ್ದೇಶಕರ ಮಂಡಳಿಯ ಆಯ್ಕೆ ಮತ್ತು ಅಧ್ಯಕ್ಷರ ಒಂದು ನೇಮಕಾತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಒಂದು ಮಹತ್ತರವಾದ ಸಂಸ್ಥೆ. ಹಾಗೂ ಇದು ಗವರ್ಮೆಂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು ಸ್ವಾಯತ್ತ ಸಂಸ್ಥೆ. ಇದರ ಪೇರೆಂಟ್ ಡಿಪಾರ್ಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಬಹುದು, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯ ಅದರ ಪೇರೆಂಟ್ ಡಿಪಾರ್ಟ್ಮೆಂಟ್. ಹಾಗೂ ಪ್ರಸಕ್ತ ಇದರ ಚೇರ್ಪರ್ಸನ್ ಯಾರು ಅಂತ ಹೇಳಿದ್ರೆ ಅಂದ್ರೆ BBB ಬ್ಯಾಂಕ್ಸ್ ಬೋರ್ಡ್ ಆಫ್ ಬ್ಯೂರೋನ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಭಾನು ಪ್ರತಾಪ್ ಶರ್ಮಾ. ಇದು 28 February 2016 ಇಂದ ಜಾರಿಗೆ ಬಂದಂತಹ ಒಂದು ಸಂಸ್ಥೆ. ಸೊ ಅಟ್ ಪ್ರೆಸೆಂಟ್ ದ ಚೇರ್ಪರ್ಸನ್ ಇಸ್ ಭಾನು ಪ್ರತಾಪ್ ಶರ್ಮಾ. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. Yes, now taking your, drawing your attention to question number 3. Which one of the following is an artificial lake? ಈ ಕೆಳಗಿನವುಗಳಲ್ಲಿ ಯಾವುದು ಕೃತಕ ಸರೋವರ? ಸೊ ಇಲ್ಲಿ ಕೂಡ ನಿಮ್ಮ ಆಯ್ಕೆ ಒಂದು ವೇಳೆ ಆಪ್ಷನ್ A ಆಗಿದ್ರೆ then definitely it is a right answer. ಯಾಕಂದ್ರೆ Kodaikanal lake is in Tamil Nadu is a artificial lake, whereas all the 3 other lakes, these are natural lakes. ಅಂದ್ರೆ ನೈಸರ್ಗಿಕವಾಗಿ ಸೃಷ್ಟಿಯಾಗಿರುವಂತ ಕೊಳಗಳು. ಅದರಲ್ಲೂ ಕೂಡ ಕೊಲ್ಲೇರು ಮತ್ತು ರೇಣುಕಾ ಇವೆಲ್ಲ ರಾಮ್ಸಾರ್ ಸೈಟ್ ಅಲ್ಲಿ ಬರುವಂತ ಕೆಲವೆಲ್ಲ ಸರೋವರಗಳು. ರಾಮ್ಸಾರ್ ಸೈಟ್ಸ್ ಗಳ ಬಗ್ಗೆ ನಿಮ್ಗೆ ಇನ್ನೊಂದ್ಸಲ ನಾನು ಮಾಡ್ತೇನೆ. ಮತ್ತು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ ಅದಕ್ಕೆ ಸಂಬಂಧಿಸಿದ ಒಂದು ಅಂದ್ರೆ ಬಹಳಷ್ಟು ತಿಂಗಳುಗಳ ಹಿಂದೆ ಬೇಕಿದ್ರೆ ಲಿಂಕ್ ನಾನು ಹಾಕುವಂತ ಪ್ರಯತ್ನ ಮಾಡ್ತೇನೆ. ಇಟ್ ಇಸ್ ನೀಟ್ಲಿ ರಿಟನ್, ಇಟ್ ಇಸ್ ನೀಟ್ಲಿ ಕೋಟೆಡ್ ಅಂಡ್ ಯು ಆಲ್ಸೋ ಶುಡ್ ನೋ ಮಚ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ರಾಮ್ಸಾರ್ ಸೈಟ್ಸ್. ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಇಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಕೃತಕ ಸರೋವರ ಯಾವುದು ಅಂತ ಹೇಳಿಬಿಟ್ಟು. ಸೊ ಯಾತಕ್ಕೋಸ್ಕರ ಕೊಡೈಕೆನಾಲ್ ಸರೋವರ ಅದು ಕೃತಕ ಸರೋವರ ಅಂತ ನಾವಿಲ್ಲಿ ನೋಡ್ಕೊಂಡ್ಬಿಡುವ. ಎಸ್, ಇಲ್ಲಿ ನೀವು ಹೆಚ್ಚಿನವರೆಲ್ಲ ಹೋಗಿರ್ಬೋದು. ಕೊಡೈಕೆನಾಲ್ ಇಸ್ ಅ ವಂಡರ್ಫುಲ್ ಟೂರಿಸ್ಟ್ ಡೆಸ್ಟಿನೇಷನ್, ಹೌದಾ ಅಲ್ವಾ? ಊಟಿಗೆ ಬಹಳಷ್ಟು ಸಮೀಪವಾಗಿರುವಂಥದ್ದು. ಸೊ ಇದು ಇಯರ್ 1863 ಸರ್ ವಿಯರ್ ಹೆನ್ರಿ ಲೆವಿಂಗ್ ಇವರು ಮಧುರೈನ ಕಲೆಕ್ಟರ್ ಆಗಿದ್ದಾರೆ. ಹಿ ಕ್ರಿಯೇಟೆಡ್ ದ 60 acres ಕೊಡಾಯ್ ಲೇಕ್ ಬೈ ಡ್ಯಾಮಿಂಗ್ 3 streams ಫ್ಲೋಯಿಂಗ್ ಥ್ರೂ. ಸೊ ಆ ಕೊಡೈಕೆನಾಲ್ ಏರಿಯಾದ ಸುತ್ತಮುತ್ತಲಿರುವಂತಹ ಸಣ್ಣ 3 ಹೊಳೆಗಳಿಗೆ ಒಂದು ಸಣ್ಣ ಮಟ್ಟಿನ ಒಂದು ಅಣೆಕಟ್ಟನ್ನು ಕಟ್ಟಿ ಆ ಒಂದು ಹಿನ್ನೀರಿನ ಮೂಲಕ ಈ ಒಂದು ಕೃತಕವಾದ ಒಂದು 60 ಎಕರೆ ವ್ಯಾಪ್ತಿಯ ಇರುವಂತಹ ಈ ಒಂದು ಕೃತಕ ಸರೋವರದ ನಿರ್ಮಾಣದ ಒಂದು ಕ್ರೆಡಿಟ್ ಸರ್ ಹೆನ್ರಿ ಲೆವಿಂಗ್ ಅವರಿಗೆ ಹೋಗ್ತದೆ. ವಾಸ್ ಬೇಸಿಕಲಿ ದ ಕಲೆಕ್ಟರ್ ಆಫ್ ಮಧುರೈ. ಸೊ ಇಟ್ ಈಸ್ ಡೆಫಿನೆಟ್ಲಿ ಅನ್ ಆರ್ಟಿಫಿಷಿಯಲ್ ಲೇಕ್. ಓಕೆ, ಉಳಿದ ಹಾಗೆ ಕೊಲೇರು, ನೈನಿತಾಲ್ ಮತ್ತು ರೇಣುಕಾ ಎಂಬುದು ಇವೆಲ್ಲ ನ್ಯಾಚುರಲ್ ಲೇಕ್ಸ್ಗಳು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಕರೆಕ್ಟ್. ಸೊ ಇದು ಕೂಡ ಕೆಲವು ಗೊತ್ತಿರಬೇಕು. ರೇಣುಕಾ ಸರೋವರ ಇದು ಹಿಮಾಚಲ್ ಪ್ರದೇಶದಲ್ಲಿರುವಂಥದ್ದು, ನೈನಿತಾಲ್ ಉತ್ತರಾಖಂಡದಲ್ಲಿ ಮತ್ತು ಡೆಫಿನೆಟ್ಲಿ ಕೊಲೇರು ಈಸ್ ಇನ್ ಆಂಧ್ರ ಪ್ರದೇಶ್. ಈಗ ಕ್ವೆಶ್ಚನ್ ನಂಬರ್ 4. Which of the following leaf modifications occur in the desert areas to inhibit the water loss? ನೀರಿನ ನಷ್ಟವನ್ನು ತಡೆಯಲು ಮರುಭೂಮಿ ಪ್ರದೇಶಗಳಲ್ಲಿ ಈ ಕೆಳಗಿನ ಯಾವ ಎಲೆಯ ಮಾರ್ಪಾಡುಗಳು ಹೆಚ್ಚಾಗಿ ಸಂಭವಿಸುತ್ತವೆ? ಹಾರ್ಡ್ ಅಂಡ್ ವ್ಯಾಕ್ಸಿ ಲೀವ್ಸ್, ಗಟ್ಟಿಯಾದ ಮತ್ತು ಮೇಣದಂತಹ ಒಂದು ಎಲೆಗಳು. ಟೈನಿ ಲೀವ್ಸ್, ಸಣ್ಣ ಎಲೆಗಳು. ಥಾರ್ನ್ಸ್ ಇನ್ಸ್ಟೆಡ್ ಆಫ್ ಲೀವ್ಸ್, ಎಲೆಗಳ ಬದಲು ಮುಳ್ಳುಗಳು. ಸೊ ಇಲ್ಲಿ ಕರೆಕ್ಟ್ ಕೋಡ್ ಯಾವುದು ಅಂತ ಹೇಳಿ ನೀವು ಆಪ್ಷನ್ ಅನ್ನು ಆಯ್ಕೆ ಮಾಡ್ಕೊಬೇಕು. ಸೊ ಹಿಯರ್ ಡೆಫಿನೆಟ್ಲಿ ದಿ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಅಂತ ಹೇಳಿದ್ರೆ ಈ ಎಲ್ಲ ಆಸ್ಪೆಕ್ಟ್ಸ್ಗಳು ಅಥವಾ ಮಾಡಿಫಿಕೇಶನ್ಸ್ಗಳನ್ನು ಕೂಡ ನಾವು ಹೆಚ್ಚಾಗಿ ಮರುಭೂಮಿ ಪ್ರದೇಶದಲ್ಲಿರುವಂತಹ ಒಂದು ಗಿಡಗಳಲ್ಲಿ ಅಥವಾ ಅದರ ಎಲೆಗಳಲ್ಲಿ ಹೆಚ್ಚಾಗಿ ಇದನ್ನು ಕಾಣಬಹುದು. ಲೀಫ್ ಮಾಡಿಫಿಕೇಶನ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So you can see that, one second, the vegetation of the hot desert climate is xerophytic. Xerophytic ಅಂತ ಹೇಳಿದ್ರೆ it has special characteristics to withstand very high rate of evaporation, and they have long roots, thick barks, waxy leaves, thorns and little leaves. The leaves are usually leathery and have a waxy substance on top to prevent water loss through the epidermis. And many of the xerophytic plants have small leaves and thorns, and the tiny leaves are often circular in cross section, which reduces the surface area. And hence the evaporation from the surface, and the spines protect the plant from animals, shade it from the sun, and also collects moisture. So all the statements are correct. So ಹೆಚ್ಚಾಗಿ ಈ ಒಂದು ನಮ್ಮ
ಮರುಭೂಮಿಯಲ್ಲಿ ಬೆಳೆಯುವಂತಹ ಹೆಚ್ಚಿನ ಸಸ್ಯಗಳಲ್ಲಿರುವಂತಹ ಎಲೆಗಳು ಅಥವಾ ಸಸ್ಯಗಳಿಗೆ ನಾವು ಝೆರೋಫೈಟಿಕ್ ಅಡಾಪ್ಟೇಷನ್ಸ್ಗೆ ಅದು ತುತ್ತಾಗ್ತವೆ. ಸೊ ಝೆರೋಫೈಟಿಕ್ ಅಡಾಪ್ಟೇಷನ್ಸ್ ಹೆಚ್ಚಾಗಿ ಈ ಒಣ ಪ್ರದೇಶದಲ್ಲಿ ಹಾಗೂ ಮರುಭೂಮಿ ಪ್ರದೇಶದಲ್ಲಿರುವಂತಹ ಸಸ್ಯಗಳು ಈ ಒಂದು ಝೆರೋಫೈಟಿಕ್ ಅಡಾಪ್ಟೇಷನ್ಸ್ಗೆ ಅದು ಒಳಗಾಗ್ತದೆ. ಸೊ ಬೇಸಿಕಲಿ ಡ್ರೈ ಪ್ಲಾಂಟ್ಸ್ ಅಂದ್ರೆ ಇದರಲ್ಲಿ ಆವಿಯಾಗುವುದನ್ನು ಅಂದ್ರೆ ಇವಾಪರೇಷನ್ ಪ್ರಾಸೆಸ್ ಅನ್ನು ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ ಅದಕ್ಕೆ ಒಳ್ಳೆ ರೀತಿಯ ಕೆಪಾಸಿಟಿ ಇರ್ತದೆ. ತುಂಬಾ ದೀರ್ಘವಾದಂತಹ ಬೇರುಗಳು, ಥಿಕ್ ಬಾರ್ಕ್, ಸ್ಟ್ರಾಂಗ್ ಆಗಿರುವಂತಹ ಕಾಂಡಗಳು ಮತ್ತು ಎಲೆಗಳಲ್ಲೂ ಕೂಡ ಒಂದು ರೀತಿಯ ವ್ಯಾಕ್ಸಿ ಅಥವಾ ಮೇಣದ ರೀತಿಯ ಒಂದು ಕವರಿಂಗ್, ಮುಳ್ಳುಗಳು, ಸಣ್ಣ ಎಲೆಗಳು, ದಪ್ಪ ಎಲೆಗಳು. ಸೊ ಇವೆಲ್ಲವೂ ಕೂಡ ಮುಖ್ಯವಾಗಿ ಇವಾಪರೇಷನ್ ಪ್ರಾಸೆಸ್ ಅನ್ನು ತಕ್ಕ ಮಟ್ಟಿಗೆ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ರೀತಿಯ ಒಂದು ಪ್ರಾಸೆಸ್ ಅಥವಾ ಈ ರೀತಿಯ ಅಡಾಪ್ಟೇಷನ್ಸ್ ಅಥವಾ ರೂಪಾಂತರ ಪ್ರಕ್ರಿಯೆಗೆ ಅದು ಒಳಗಾಗುವಂಥದ್ದು. ಓಕೆ, ಸೊ ಕ್ವೆಶ್ಚನ್ ನಂಬರ್ 5. He wrote the biographies of Mazzini, Garibaldi, Shivaji and Sri Lord Krishna. He stayed in America for some time and was also elected to the Central Assembly. Who is this? ಇವರು ಮಜ್ನಿ, ಗರಿಬಾಲ್ಡಿ, ಶಿವಾಜಿ ಮತ್ತು ಶ್ರೀಕೃಷ್ಣ ದೇವರ ಇವರ ಜೀವನ ಚರಿತ್ರೆಗಳನ್ನೆಲ್ಲ ಬರೆದಿದ್ದಾರೆ. ಸ್ವಲ್ಪ ಕಾಲ ಅಮೆರಿಕಾದಲ್ಲಿ ಇದ್ದುಕೊಂಡು ಆನಂತರ ಕೇಂದ್ರ ವಿಧಾನಸಭೆಗೂ ಕೂಡ ಆಯ್ಕೆಯಾಗಿದ್ದಾರೆ. ಇವರು ಯಾರು? ಈ ಮಹನೀಯರು ಯಾರು? ಸೊ ಇಲ್ಲಿ ಕೂಡ ಅಷ್ಟೇ ನಿಮ್ಮ option. If it is C, then of course it is none other than Lala Lajpat Rai, very famous person and a famous leader. So it is Lala Lajpat Rai. So illi nodbodu now. Basically Lala Lajpat Rai was a prolific writer and has authored several books. ಸೊ ಇವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲದೆ ಉತ್ತಮ ರೀತಿಯ ಬರಹಗಾರರು ಕೂಡ. ಹಲವಾರು ಉತ್ತಮ ಪುಸ್ತಕಗಳನ್ನು ಬರೆದಿದ್ದಾರೆ. ಲೈಕ್ ಅನ್ಹ್ಯಾಪಿ ಇಂಡಿಯಾ, ಯಂಗ್ ಇಂಡಿಯಾ and interpretation, young India and interpretation, history of ಆರ್ಯ ಸಮಾಜ. ಆರ್ಯ ಸಮಾಜದ ಬಗ್ಗೆ ಅವರಿಗೆ ತುಂಬಾನೇ ಒಲವಿತ್ತು. ದಯಾನಂದ ಸರಸ್ವತಿ ಏನು ಅಲ್ಲಿ ಪಂಜಾಬ್ನಲ್ಲಿ ಆ ಒಂದು ಆರ್ಯ ಸಮಾಜದ ಎಂಬ ಸಂಸ್ಥೆಗೆ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಒಳ್ಳೆ ರೀತಿಯ ಸಪೋರ್ಟ್ ಅನ್ನು ಕೊಡ್ತಾರೆ ಹಾಗೂ ಆರ್ಯ ಸಮಾಜದ ಇತಿಹಾಸಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಕೂಡ ಬರೀತಾರೆ. ಇಂಗ್ಲೆಂಡ್ಸ್ ಡೆಟ್ ಟು ಇಂಡಿಯಾ ಅಂದ್ರೆ ಭಾರತಕ್ಕೆ ಇಂಗ್ಲೆಂಡ್ನ ಸಾಲ ಅಂತ ಹೇಳುವಂತ ಒಂದು ಅರ್ಥದಲ್ಲಿ ಒಂದು ಪುಸ್ತಕ ಬರೀತಾರೆ. ಅಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ he has written a series of popular biographies on Mazzini, Garibaldi and Swami Dayanand also. ಸೊ ಅದಲ್ಲದೆ ಬಹಳಷ್ಟು ಉತ್ತಮ ರೀತಿಯ ಈ ಒಂದು ಜೀವನ ಚರಿತ್ರೆಗಳನ್ನು ಮ್ಯಾಜಿನಿ ಅವ್ರದ್ದು, ಗ್ಯಾರಿಬಾಲ್ಡಿ ಅವ್ರದ್ದು, ಸ್ವಾಮಿ ದಯಾನಂದ್ ಸರಸ್ವತಿ ಅವರ ಬಗ್ಗೆ, ಶ್ರೀಕೃಷ್ಣನ ಬಗ್ಗೆ, ಸೊ ಹೀಗೆ ಬಹಳಷ್ಟು ಇಂತಹ ಉತ್ತಮ ಬಯೋಗ್ರಫೀಸ್ಗಳನ್ನು, ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಅದಲ್ಲದೆ he founded the Home Rule League of America in 1917 in New York. ಅವರು USA ಹೋಗಿ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ 1917ರಲ್ಲಿ ಹೋಮ್ ರೂಲ್ ಲೀಗ್ ಆಫ್ ಅಮೆರಿಕಾ ಅಂತ ಹೇಳುವಂತ ಒಂದು ಸಂಸ್ಥೆಯನ್ನು ಅವರು ಸ್ಥಾಪಿಸಿದ್ದಾರೆ. ಇದು ಬೇಸಿಕಲಿ ಅವ್ರು ಯಾಕೆ ಅಲ್ಲಿ ಸ್ಥಾಪಿಸ್ತಾರೆ ಅಂತ ಹೇಳಿದ್ರೆ, he wanted to get moral support for the Indian independence movement from the international community. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ನಮ್ಮ ಭಾರತದ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ರೀತಿಯ ನೈತಿಕ ಬೆಂಬಲಕ್ಕೋಸ್ಕರ ಈ ರೀತಿಯ ಒಂದು ಹೋಮ್ ರೂಲ್ ಲೀಗ್ ಆಫ್ ಅಮೆರಿಕಾ ಅಂತ ಹೇಳುವಂತ ಒಂದು ಸಂಸ್ಥೆಯಲ್ಲಿ ಅವರು ಇದ್ದಂತ ಟೈಮಲ್ಲಿ ಅವರು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಅದಲ್ಲದೆ he was also elected as a deputy leader of the Central Legislative Assembly in 1926. 1926ರಲ್ಲಿ ಕೇಂದ್ರ ವಿಧಾನಸಭೆಗೆ ಸಂಬಂಧಿಸಿದ ಆ ಒಂದು ವಿಧಾನಸಭೆಗೂ ಕೂಡ ಅವರು ಉಪಾಧ್ಯಕ್ಷರಾಗಿ ಕೂಡ ಅವರು ಆಯ್ಕೆ ಆಗ್ತಾರೆ. ಅದಲ್ಲದೆ he was also called as Punjab Kesari along with Bipin Chandra Pal and Bal Gangadhar Tilak. he formed the famous Bal Lal Pal ಅಂತ ಹೇಳುವಂತ ಒಂದು ಏನ್ ಹೇಳುದು ಆ ಕಾಂಬಿನೇಷನ್ಗೆ ಅವರು ಇದು ಮಾಡ್ತಾರೆ. ಅಂದ್ರೆ ಬಾಲ್ ಲಾಲ್ ಪಾಲ್ ಅಂತ ಹೇಳುವಂತ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಅಥವಾ ಎಕ್ಸ್ಟ್ರೀಮಿಸ್ಟ್ ಲೀಡರ್ಶಿಪ್ಗೆ ಹೆಸರಾಂತ ಒಂದು ಕಾಂಬಿನೇಷನ್ ಏನಿದೆ ಅದರಲ್ಲಿ ಇವರು ಕೂಡ ಒಬ್ರು. ಸೊ ತುಂಬಾ ಉತ್ತಮ ಬರಹಗಾರರು, ಅದೇ ರೀತಿ ಉತ್ತಮ ರೀತಿಯ ಒಂದು ಮೇಧಾವಿ ಕೂಡ ಅಂತ ಹೇಳ್ಬೋದು. ಅದೇ ರೀತಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅವರದೇ ಆದ ರೀತಿಯಲ್ಲಿ ಅವರು ತುಂಬಾನೇ ಒಂದು ಬೆಂಬಲವನ್ನು ಹಾಗೂ ಹೋರಾಟವನ್ನು ಮಾಡ್ತಾರೆ. ಅದಲ್ಲದೆ ಇವರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, he is also credited for putting a foundation for Punjab National Bank. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಲ್ಲ ನಿಮಗೆ ಗೊತ್ತಿದೆ. ಸೊ ಇಲ್ಲಿ one second students. ಸೊ ಇಲ್ಲಿ ದ್ಯಾಲ್ ಸಿಂಗ್ ಅಂತ ಹೇಳುವಂತ ಅವರ ಒಂದು ಸಹಭಾಗಿತ್ವದೊಂದಿಗೆ 1894 19ನೇ ಮೇ ಅಂದು ಇವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳುವಂತ ಒಂದು ಬ್ಯಾಂಕಿಗೆ ಆ ಕಾಲದಲ್ಲಿ ಲಾಹೋರ್
ಈಗಿನ ಪಾಕಿಸ್ತಾನದಲ್ಲಿರುವಂತ ಲಾಹೋರ್ನಲ್ಲಿ ಅವರು ಅಡಿಪಾಯ ಹಾಕ್ತಾರೆ. ಸೊ ಬೇಸಿಕಲಿ ಹಿಸ್ ಕ್ರೆಡಿಟೆಡ್ ಫಾರ್ ದ ಫೌಂಡೇಶನ್ ಆಫ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಲ್ಸೋ. ಅದಲ್ಲದೆ ಸಮಾಜ ಸುಧಾರಕರಾಗಿ ಕೂಡ ಅಸ್ಪೃಶ್ಯತೆ ವಿರುದ್ಧ ಕೂಡ ಅವರು ಬಹಳಷ್ಟು ಹೋರಾಡಿದ್ದಾರೆ. ಅವರು ಹಿಂದೂ ಆರ್ಫನ್ ರಿಲೀಫ್ ಮೂವ್ಮೆಂಟ್ ಅಂತ ಹೇಳುವಂತ ಒಂದು ಸಂಘವನ್ನು ಕೂಡ ಸ್ಥಾಪಿಸ್ತಾರೆ. ಒಂದು ಚಳುವಳಿಯನ್ನು, ಸಣ್ಣ ಮಟ್ಟಿನ ಒಂದು ಚಳುವಳಿಯನ್ನು ಕೂಡ ಪ್ರಾರಂಭಿಸ್ತಾರೆ. ಪರಿತ್ಯಜನೆಗೊಂಡಂತ ಒಂದು ಅನಾಥ ಮಕ್ಕಳಿಗೆ ಒಂದು ರೀತಿಯ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪಿಸ್ತಾರೆ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಅ ಹಿಂದೂ ಆರ್ಫನ್ ರಿಲೀಫ್ ಮೂವ್ಮೆಂಟ್ ಆಫ್ ಇನ್ 1987. ಹಿ ಬೇಸಿಕಲಿ ಎಸ್ಟಾಬ್ಲಿಷ್ಡ್ ಇಟ್. ಸೊ ಇದಿಷ್ಟು ನಮ್ಮ ಲಾಲಾ ಲಜಪತ್ ರಾಯ್ ಅವರ ಬಗ್ಗೆ. ಸೊ ಇಲ್ಲಿ ನಮ್ಮ ಪ್ರಶ್ನೆಗೆ ಪೂರಕವಾಗಿರುವಂತಹ ಅಂಶ ಡೆಫಿನೆಟ್ಲಿ ಮಜಿನಿ, ಗರಿಬಾಲ್ಡಿ, ಶಿವಾಜಿ, ಶ್ರೀಕೃಷ್ಣ ಇವರ ಚಿತ್ರಗಳನ್ನು, ಅವರ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಅಮೆರಿಕಾದಲ್ಲಿ ಇದ್ದುಕೊಂಡು ಆ ಒಂದು ಹೋಮ್ ರೂಲ್ ಲೀಗ್ ಆಫ್ ಅಮೆರಿಕಾ ಎಂಬ ಸಂಸ್ಥೆಯನ್ನು ಅವರು ಸ್ಥಾಪಿಸ್ತಾರೆ. ಹಾಗೂ ಹಿ ವಾಸ್ ಆಲ್ಸೋ ಎಲೆಕ್ಟೆಡ್ ಟು ದ ಸೆಂಟ್ರಲ್ ಅಸೆಂಬ್ಲಿ. ಸೊ ಡೆಫಿನೆಟ್ಲಿ ಇಟ್ ಇಸ್ ನನ್ ಅದರ್ ದನ್ ಲಾಲಾ ಲಜಪತ್ ರಾಯ್. Okay, question number 6. It's a question basically from geography portion. ಗೋದಾವರಿ ನದಿ ಬಗ್ಗೆ. ಓಕೆ, ಸೊ ಗೋದಾವರಿ ನದಿ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಇದನ್ನು ದಕ್ಷಿಣ ಗಂಗಾ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಗಂಗಾ ನದಿ ನಂತರ ಬಹಳಷ್ಟು ದೊಡ್ಡ ಜಲಾನಯನ ಪ್ರದೇಶ ಇರುವಂತಹ ಒಂದು ಅಂದ್ರೆ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ನಾವು ಹೇಳುವಾಗ. ಸೊ ಹಾಗಾಗಿ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಬೃಹತ್ ಆಗಿರುವಂತಹ ಒಂದು ದೊಡ್ಡ ನದಿ ಇದು. ಸೊ ಈ ಗೋದಾವರಿ ನದಿಗೆ ಸಂಬಂಧಿಸಿದಾಗೆ 2 ಸ್ಟೇಟ್ಮೆಂಟ್ಸ್ ಗಳನ್ನು ಇಲ್ಲಿ ನೀವು ಗಮನಿಸಬೇಕು. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ರೈಸಸ್ ಫ್ರಮ್ ತ್ರಯಂಬಕೇಶ್ವರ್ ನಿಯರ್ ನಾಸಿಕ್ ಇನ್ ಮಹಾರಾಷ್ಟ್ರ ಅಂಡ್ ಫ್ಲೋಸ್ ಇನ್ ಟು ದ ಬೇ ಆಫ್ ಬೆಂಗಾಲ್. ನದಿಯ ಮೂಲವು ಮಹಾರಾಷ್ಟ್ರದ ನಾಸಿಕ್ ಬಳಿಯ ತ್ರಯಂಬಕೇಶ್ವರದಿಂದ ಇದು ಆನಂತರ ಬಂಗಾಳ ಕೊಲ್ಲಿಗೆ ಹರಿಯುತ್ತದೆ. ಎರಡನೇದು, ಇಟ್ಸ್ ಡ್ರೈನೇಜ್ ಬೇಸಿನ್ ಎಕ್ಸ್ಟೆಂಡ್ಸ್ ಓವರ್ ದ ಸ್ಟೇಟ್ಸ್ ಆಫ್ ಮಹಾರಾಷ್ಟ್ರ, ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ್. ಓಕೆ, ಇದರ ಜಲಾನಯನ ಪ್ರದೇಶವು ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಮಾತ್ರ ವ್ಯಾಪಿಸಿದೆ. ಈ ಓನ್ಲಿ ಅಂತ ಹೇಳುವಂತಹ ಪದ ಬರುವಾಗ ನೀವು ಸ್ವಲ್ಪ ಅಲರ್ಟ್ ಆಗಬೇಕು. ಸೊ ಜಲಾನಯನ ಪ್ರದೇಶ ಅಂತ ಹೇಳಿದ್ರೆ ಒಂದು ನೀವು ಇಲ್ಲಿ ತಿಳ್ಕೊಬೇಕು, ಡ್ರೈನೇಜ್ ಬೇಸಿನ್ ಆಲ್ವೇಸ್ ಕನ್ಸಿಡರ್ಸ್ ದ ಟ್ರಿಬ್ಯೂಟರಿ ಬೇಸಿನ್ ಆಲ್ಸೋ ಆಫ್ ದಟ್ ಮೇನ್ ರಿವರ್. ಸೊ ಜಲಾನಯನ ಪ್ರದೇಶವು ಆ ಒಂದು ನದಿಯ, ಮೂಲ ನದಿಯ ಉಪನದಿಗಳ ಒಂದು ಜಲಾನಯನ ಪ್ರದೇಶದ ಒಂದು ವ್ಯಾಪ್ತಿಯನ್ನು ಕೂಡ ಅದು ಸೇರಿಸ್ಕೊಳ್ತದೆ. ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಆಪ್ಷನ್ ಅನ್ನು ನೀವು, ಅಂದ್ರೆ ಈ ಸ್ಟೇಟ್ಮೆಂಟ್ ಗಳನ್ನು ನೀವು ಪರಿಶೀಲಿಸಬೇಕು. ಓಕೆ, ಸೊ ಇದರ ಜಲಾನಯನ ಪ್ರದೇಶವು ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಮಾತ್ರ ವ್ಯಾಪಿಸಿದೆ ಅಂತ ಉಂಟು. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್ ಅಂತ ಇದೆ. ಸೊ ಇಲ್ಲಿ ಅಫ್ಕೋರ್ಸ್ ಸ್ಟೇಟ್ಮೆಂಟ್ 1 is right, ಬಟ್ ಸ್ಟೇಟ್ಮೆಂಟ್ 2 is not right. ಯಾಕಂತ ಹೇಳಿದ್ರೆ ಗೋದಾವರಿ ನದಿಯ ಒಂದು ಜಲಾನಯನ ಪ್ರದೇಶ ಕೇವಲ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ಸೀಮಿತವಾದದಲ್ವೇ ಅಲ್ಲ. ಇನ್ಫ್ಯಾಕ್ಟ್ ಕರ್ನಾಟಕದ ಸಣ್ಣ ಪ್ರಪೋರ್ಷನ್ ಅದರ ಒಂದು ಜಲಾನಯನ ಪ್ರದೇಶ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಕಾಣಬಹುದು ನಾವು. ಸೊ ಹಾಗಾಗಿ ಸ್ಮಾಲ್ ಪೋರ್ಷನ್ ಆಫ್ ಇಟ್ ಡ್ರೈನೇಜ್ ಬೇಸಿನ್ ಇಸ್ ಆಲ್ಸೋ ದೇರ್ ಇನ್ ಕರ್ನಾಟಕಸ್ ಬೀದರ್. ಸೊ ಕರ್ನಾಟಕ, ಒಡಿಸ್ಸಾ, ಮಧ್ಯಪ್ರದೇಶ್, ಸೊ ಈ ಭಾಗಗಳಲ್ಲೂ ಕೂಡ ನಾವು ಕಾಣಬಹುದು. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 2 is wrong here. ಓಕೆ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗಿರುವಂತ ಉತ್ತರ. ಸೊ ಈ ಜಲಾನಯನ ಪ್ರದೇಶದ ಬಗ್ಗೆ ನಾವಿಲ್ಲಿ ನೋಡಿದ್ರೆ ಇಲ್ಲಿ ನಾವು ನೋಡಬಹುದು, ತ್ರಯಂಬಕೇಶ್ವರದ ಈ ಭಾಗದಲ್ಲಿ ಹುಟ್ಟಿ, ಓಕೆ, ನಾಸಿಕ್ ಜಿಲ್ಲೆ, ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ತ್ರಯಂಬಕೇಶ್ವರ್ ಅದೊಂದು ಅಲ್ಲಿ ಟೆಂಪಲ್ ಕೂಡ ಒಂದಿದೆ. ಸೊ ಅಲ್ಲಿರುವಂತ ಒಂದು ಪ್ರದೇಶದಿಂದ ಅದು ಹುಟ್ಟಿ ಆ ನಂತರ ಈ ರೀತಿಯಲ್ಲಿ ಅದು ಮೂಲವಾಗಿ ಹರಿದು ಬರುವಂತಹ ಒಂದು ನದಿ ನಾವು ಕಾಣಬಹುದು. ಆ ನಂತರ ಇದು ಇಲ್ಲಿ ಬೇಸಿಕ್ ಆಗಿ ಮೌತ್ ಆಫ್ ಗೋದಾವರಿ ಅಂದ್ರೆ ಆ ನಂತರ ಬಂಗಾಳ ಕೊಲ್ಲಿಗೆ ಅದು ಸೇರುವಂಥದ್ದು. ಸೊ ಇದರ ಈ ಇಲ್ಲಿ ಹಾಕಿದಂತ ಇಡೀ ಭಾಗ ಇದೆಯಲ್ಲ, ದ ಹೋಲ್ ಏರಿಯಾ ಹಿಯರ್ ಈಸ್ ನಥಿಂಗ್ ಬಟ್ ದ ಡ್ರೈನೇಜ್ ಬೇಸಿನ್ ಆಫ್ ಗೋದಾವರಿ. ಸೊ ಇಲ್ಲಿ ಮಂಜ್ರಾ ಅಂತ ಹೇಳುವಂತ ಒಂದು ಗೋದಾವರಿಯ ಒಂದು ಉಪನದಿ ಏನಿದೆ, ಟ್ರಿಬ್ಯೂಟರಿ, ಅಲ್ಲಿ ನೋಡಿ, ಇಲ್ಲಿ ನಾವು ನೋಡಬಹುದು ಬೀದರ್ಗೆ ಮಾತ್ರ ಅದೊಂದು ಜಲಾನಯನ ಪ್ರದೇಶ ಆಗಿ ಸೇರ್ತದೆ. ಸೊ ಗೋದಾವರಿಯ ಒಂದು ಉಪನದಿ ಮಂಜ್ರಾ ಅಂತ ಹೇಳುವಂತಹ ಒಂದು ನದಿ, ದಟ್ ಆಲ್ಸೋ ಫಾರ್ಮ್ಸ್ ಎ ಡ್ರೈನೇಜ್ ಬೇಸಿನ್ ಟು ಬೀದರ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಸೊ ಹಾಗಾಗಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಸೊ ಈ ಭಾಗದಲ್ಲೆಲ್ಲ ಇದು ಹರಿತಾ ಇದೆ. ಅಂದ್ರೆ ಇದರ ಡ್ರೈನೇಜ್ ಬೇಸಿನ್, ಜಲಾನಯನ ಪ್ರದೇಶ ಇರುವಂತದ್ದು. ಸೊ ಡೆಫಿನೆಟ್ಲಿ ಹಾಗಾಗಿ ಸ್ಟೇಟ್ಮೆಂಟ್ 2 ಅಲ್ಲಿ ತಪ್ಪಾಗ್ತದೆ. ಸೊ ಇಲ್ಲಿ ನಾವು ಇದಕ್ಕೆ ಎಕ್ಸ್ಟ್ರಾ ಬೇರೆ ಇನ್ಫಾರ್ಮೇಶನ್ ನೋಡಬಹುದು. ಇಟ್ ಈಸ್ ದ ಲಾರ್ಜೆಸ್ಟ್ ಪೆನಿನ್ಸುಲಾರ್ ರಿವರ್ ಸಿಸ್ಟಮ್. ಸೊ ಪೆನಿನ್ಸುಲಾರ್ ಇಂಡಿಯಾದು ಬೃಹತ್ ಆಗಿರುವಂತಹ ಒಂದು ನದಿ ಜಲಾನಯನ
ಒಂದು ನದಿ ಅಂತ ಹೇಳ್ಬೋದು. ಹಾಗೂ ಜಲಾನಯನ ಪ್ರದೇಶ ಕೂಡ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಅದು ಬೃಹತ್ ಆಗಿರುವಂಥದ್ದು. ಹಾಗಾಗಿ ಇದನ್ನು ದಕ್ಷಿಣ ಗಂಗಾ ಅಂತ ಕರೀತಾರೆ. ದಕ್ಷಿಣ ಭಾಗದ ಗಂಗಾ ಅಂತ ಹೇಳಿ ಒಂದು ಹೆಸರಲ್ಲಿ ಕೂಡ ಇದನ್ನು ಕರೀತಾರೆ. ಇಟ್ ರೈಸಸ್ ಫ್ರಮ್ ತ್ರಯಂಬಕೇಶ್ವರ್ ನಿಯರ್ ನಾಸಿಕ್ ಇನ್ ಮಹಾರಾಷ್ಟ್ರ. ಸೊ ನಾಸಿಕದ ತ್ರಯಂಬಕೇಶ್ವರದ ಆ ಬೆಟ್ಟದ ಹತ್ತಿರ ಅಲ್ಲಿ ಹುಟ್ಟಿ ಆ ನಂತರ ಇಟ್ ಫ್ಲೋಸ್ ಫಾರ್ ಅ ಲೆಂತ್ ಆಫ್ ಅಬೌಟ್ 1465 ಕಿಲೋಮೀಟರ್, ಸರಿಸುಮಾರು 1465 ಕಿಲೋಮೀಟರ್ ಸರಿಸುಮಾರು ಅದು ಹರಿದು ಆ ನಂತರ ಅದು ಬಂಗಾಳ ಕೊಲ್ಲಿಗೆ ಅದು ಸೇರುವಂಥದ್ದು. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟ್. Godavari basin extend over the states of Maharashtra, Telangana, Andhra Pradesh, Chhattisgarh, Odisha, and also in addition to smaller parts of Madhya Pradesh, Karnataka and Union Territory of Puducherry. Okay, so hagagi statement 2 is definitely not correct. ಈಗ ಅದರ ಟ್ರಿಬ್ಯೂಟರೀಸ್ ನೋಡಬಹುದು. ಎಡದಂಡೆ ಬಲದಂಡೆಯ ಒಂದು ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳನ್ನು ನೋಡಿದ್ರೆ ಪ್ರವರ, ಪೂರ್ಣ, ಮಂಜ್ರ, ಪೆನ್ಗಂಗಾ, ವಾರ್ಧಾ, ವೈನ್ಗಂಗಾ. ಸೊ ಇಲ್ಲಿ ಈ ಪೆನ್ಗಂಗಾ, ವಾರ್ಧಾ ಮತ್ತು ವೈನ್ಗಂಗಾ ಅಂತ ಹೇಳುವಂತ ಈ ಉಪನದಿಗಳು ಒಟ್ಟು ಸೇರಿ ಪ್ರಾಣಹಿತ ಅಂತ ಹೇಳುವಂತ ಒಂದು ನದಿಯಾಗಿ ಅದು ಹರಿಯುವಂಥದ್ದು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅದನ್ನು ಕೂಡ ಪ್ರಶ್ನೆಗೆ ಕೇಳಬಹುದು. ಓಕೆ, ಸೊ ಇಲ್ಲಿ ನಾವು ಗಮನಿಸಬಹುದು ಪ್ರಾಣಹಿತ ಅಂತ ಹೇಳುವಂತ ಗೋದಾವರಿ ನದಿಯ ಏನು ಉಪನದಿ ಇದೆ ಇದು 3 ನದಿಗಳ ಒಂದು ಕಾಂಬಿನೇಷನ್. ಯಾವುದು ಹೇಳಿ? ಪೆನ್ಗಂಗಾ, ವಾರ್ಧಾ and ವೈನ್ಗಂಗಾ. ಸೊ ಇದು ಒಟ್ಟಾಗಿ ಒಂದು ಕಡೆ ಸೇರಿ ಆ ನಂತರ ಮುಂದೆ ಅದು ಪ್ರಾಣಹಿತ ನದಿಯಾಗಿ ಅದು ಹರಿದು ಪ್ರಾಣಹಿತ ನದಿಯ ರೂಪದಲ್ಲಿ ಆ ನಂತರ ಅದು ಬಿಫೋರ್ ಇಟ್ ಜಾಯಿನ್ಸ್ ಗೋದಾವರಿ ಇಟ್ ಫ್ಲೋಸ್ ಇನ್ ಇಟ್ ಫ್ಲೋಸ್ ಆಸ್ ಅ ರಿವರ್ ಕಾಲ್ಡ್ ಆಸ್ ಪ್ರಾಣಹಿತ. ಅರ್ಥ ಆಯ್ತಲ್ಲ? ಸೊ ಪೆನ್ಗಂಗಾ, ವಾರ್ಧಾ, ವೈನ್ಗಂಗಾ ಅಂತ ಹೇಳಿ ಅದು ಬೇರೆ ಬೇರೆ 3 ಡೈರೆಕ್ಷನ್ಸ್ ಅಲ್ಲಿ ಬರ್ತದೆ. ಆ ನಂತರ ಅದು ಪ್ರಾಣಹಿತ ಅಂತ ಹೇಳುವಂತ ನೋಡಿ ಹೀಗೆ ಈ ಕಡೆ ಹೀಗೆ 3 ನದಿಗಳು ಒಟ್ಟು ಸೇರಿ ಆ ನಂತರ ಒಂದು ಕಡೆ ಅದು ಸೇರಿ ಆ ನಂತರ ಸುಮಾರಾಗಿ ಪ್ರಾಣಹಿತ ಅಂತ ಹೇಳುವಂತ ಒಂದು ನದಿ ಹೆಸರಲ್ಲಿ ಹರಿದು ಆ ನಂತರ ಅದು ಗೋದಾವರಿ ಸ್ಟ್ರೀಮ್ ಅನ್ನೋದು ಸೇರುವಂಥದ್ದು ಉಪನದಿಯಾಗಿ. ಸೊ ಈ ಆಸ್ಪೆಕ್ಟ್ ಅನ್ನು ನೀವು ಇಲ್ಲಿ ಗಮನಿಸಬೇಕು. ಓಕೆ, ಆ ನಂತರ ಇಂದ್ರಾವತಿ, ಮಾನೇರ್, ಸಬರಿ. ಸೊ ಈ ಮಂಜ್ರಾ ಅಂತ ಹೇಳುವಂತ ನದಿಯ ಉಪನದಿ, you can see a portion of it, the tributary is flowing in Karnataka. Yes, important question, it is related to COVID-19. So question number 7. Persistent viral shedding is in news. It is a condition of. ನಿರಂತರ ವೈರಲ್ ಶೆಡ್ಡಿಂಗ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಯಾವುದಕ್ಕೆ ಸಂಬಂಧಿಸಿದ ಒಂದು ಸ್ಥಿತಿಯಾಗಿದೆ? ಸೊ ಇಲ್ಲಿ 3 ಆಪ್ಷನ್ಸ್ ಇದೆ. ನಾನು ಆಪ್ಷನ್ಸ್ ಎಲ್ಲವನ್ನು ಓದ್ಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಇಟ್ ಈಸ್ ಕ್ಲಿಯರ್ಲಿ ಸೀನ್ ಆನ್ ದ ಸ್ಕ್ರೀನ್. ಆದರೆ ಪರ್ಸಿಸ್ಟೆಂಟ್ ವೈರಲ್ ಶೆಡ್ಡಿಂಗ್, ನಿರಂತರ ವೈರಲ್ ಶೆಡ್ಡಿಂಗ್, ಲೋಡ್ ಶೆಡ್ಡಿಂಗ್ ಬಗ್ಗೆ ನಾವೆಲ್ಲ ಕೇಳಿರ್ತೇವೆ. ಬಟ್ ದಿಸ್ ಇಸ್ ರಿಲೇಟೆಡ್ ಟು ಪರ್ಸಿಸ್ಟೆಂಟ್ ವೈರಲ್ ಶೆಡ್ಡಿಂಗ್. ಇದು ಏನಕ್ಕೆ ರಿಲೇಟೆಡ್ ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಆಪ್ಷನ್ ಸಿ. ರಿಲೇಟೆಡ್ ಅಂದ್ರೆ ರಿಕವರ್ಡ್ ಪೇಷಂಟ್ಸ್ ಕಂಟಿನ್ಯೂ ಟು ಕ್ಯಾರಿ ಸಮ್ ಆಫ್ ದ ವೈರಸ್ ವಿದ್ ಇನ್ ದಿಯರ್ ಸಿಸ್ಟಮ್. ಪರ್ಸಿಸ್ಟೆಂಟ್ ವೈರಲ್ ಶೆಡ್ಡಿಂಗ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿಗೆ COVID-19 ತಗಲಿದ್ರೆ, ಒನ್ ಸೆಕೆಂಡ್, ಈಗ ಒಬ್ಬ ವ್ಯಕ್ತಿಗೆ COVID-19 ಅವನಿಗೆ ಬಂದಿದೆ, ಅವನಿಗೆ ಆ ಸೋಂಕು ತಗಲಿದೆ, ಅವನು ಗುಣಮುಖನಾಗ್ತಾನೆ. ಗುಣಮುಖನಾದ್ರೂ ಕೂಡ ಸಣ್ಣ ಪ್ರಮಾಣದ ಈ ವೈರಸ್ ಅವನ ದೇಹದಲ್ಲಿ ಸರಿಸುಮಾರು 3 ತಿಂಗಳುಗಳ ಕಾಲ ಹಾಗೇನೆ ಉಳಿತದೆ, ಯಾವುದೇ ರೀತಿಯ ಸಿಂಪ್ಟಮ್ಯಾಟಿಕ್ ಅಂಶಗಳು ಇಲ್ಲದೆ. ಅವನಿಗೆ ಏನು ಇದರಿಂದ ತೊಂದರೆ ಇಲ್ಲ. ರಿಕವರ್ಡ್ ಪೇಷಂಟ್ಸ್ ಹೆಚ್ಚಿನ ಸಂದರ್ಭಗಳಲ್ಲಿ ಗುಣಮುಖರಾಗಿ ಅವರ ಸಿಸ್ಟಮ್ ಅಲ್ಲಿ ಅಂದ್ರೆ ಅವರ ದೇಹದಲ್ಲಿ ಈ ಒಂದು ಕೋವಿಡ್ ನ ಸ್ಟ್ರೈನ್ಸ್ಗಳು ಅವರು ಕ್ಯಾರಿ ಮಾಡ್ತಾರೆ. ಹಾಗೂ ಅದರಿಂದಾಗಿ ಪರ್ಸಿಸ್ಟೆಂಟ್ ವೈರಲ್ ಶೆಡ್ಡಿಂಗ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ನಾವು ನೋಡಬಹುದು, when an individual gets infected with a respiratory virus, the virus particles bind to various types of viral receptors, and thus the recovered patients can sometimes continue to carry low levels of virus within their system for up to 3 months. These levels are no longer enough to make the person sick or transmit the disease to others, but it can be detected in diagnostic. Recovered patients ಗಳು ಈ ಒಂದು ವೈರಸ್ ಅನ್ನು ತಮ್ಮ ದೇಹದೊಳಗೆ ಒಂದು 3 ತಿಂಗಳುಗಳ ಕಾಲ ಅದನ್ನು ಒಯ್ತಾರೆ, ಅಂದ್ರೆ ಅದನ್ನು ಹೊಂದಿರ್ತಾರೆ. ಹಾಗೂ ಈ ಒಂದು ಅವರ ದೇಹದೊಳಗೆ ಏನು ಆ ವೈರಸ್ ಇರ್ತದೆ, ಖಂಡಿತವಾಗಿ ಇವರಿಗೆ ಏನು ಇದರಿಂದ ತೊಂದರೆ ಇಲ್ಲ. ಹಾಗೂ ಇತರರಿಗೂ ಕೂಡ ಏನು ಅದನ್ನು ಟ್ರಾನ್ಸ್ಮಿಟ್ ಮಾಡುವಂತ ಕೆಪಾಸಿಟಿ ಆ ವೈರಸ್ಗಳಿಗೆ ಇರುವುದಿಲ್ಲ.
ಬಟ್ ಈ ಸ್ಟ್ರೈನ್ಸ್ಗಳು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಅದು ಗೊತ್ತಾಗ್ತದೆ. ಸೊ ಅಂಥದಕ್ಕೆ ಪರ್ಸಿಸ್ಟೆಂಟ್ ವೈರಲ್ ಶೆಡ್ಡಿಂಗ್ ಅಂತ ಹೇಳುವಂಥದ್ದು. ದ ಡಿಸೀಸ್ ಡೆವಲಪ್ ಫ್ರಮ್ ಸಚ್ ಪರ್ಸಿಸ್ಟೆಂಟ್ ವೈರಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಪರ್ಸಿಸ್ಟೆಂಟ್ ವೈರಲ್ ಶೆಡ್ಡಿಂಗ್. ಹೆಚ್ಚಾಗಿ ಅದು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಆಗುವುದಿಲ್ಲ ಯಾರಿಗೂ ಕೂಡ, ಆದರೆ ಕೆಲವೊಮ್ಮೆ ಬಹಳಷ್ಟು ಹತ್ತಿರದ ಸಂಪರ್ಕದಿಂದ ಅಂತಹ ಜನರಿಂದ ಒಂದು ವೇಳೆ ಸೋಂಕು ಇನ್ನೊಬ್ಬರಿಗೆ ತಗುಲಿದ್ರೆ ಸಂಭಾವ್ಯತೆ ಬಹಳಷ್ಟು ಕಡಿಮೆ ರಿಕವರ್ಡ್ ಪೇಷಂಟ್ಸ್ ಅಲ್ಲಿ, ಬಟ್ ಒಂದು ವೇಳೆ ಅಂತಹ ವ್ಯಕ್ತಿಗಳಿಂದ ಆ ಸೋಂಕು ಇನ್ನೊಬ್ಬರಿಗೆ ತಗುಲಿದ್ರೆ ಸೊ ಆವಾಗ ನಾವು ಅಂತಹ ಪರಿಸ್ಥಿತಿಯನ್ನು ನಾವು ಪರ್ಸಿಸ್ಟೆಂಟ್ ವೈರಲ್ ಶೆಡ್ಡಿಂಗ್ ಅಂತ ಹೇಳುವಂಥದ್ದು. ಸೊ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಕೊನೆಯದಾಗಿ ಕ್ವೆಶ್ಚನ್ ನಂಬರ್ 8. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಟ್ರಿಬ್ಯೂಟರಿ ಆಫ್ ರಿವರ್ ಗೋದಾವರಿ? ಇದನ್ನು ಹಿಂದಿನ ಸ್ಲೈಡ್ಸ್ ಗಳಲ್ಲಿ ಅಷ್ಟೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಇಂದ್ರಾವತಿ, ಪೆನ್ಗಂಗಾ, ವೈನ್ಗಂಗಾ, ದೂದ್ಗಂಗಾ. ಸೊ ಇಲ್ಲಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಇಸ್ ದೂದ್ಗಂಗಾ. ಸೊ ಇಂದ್ರಾವತಿ, ಪೆನ್ಗಂಗಾ, ವೈನ್ಗಂಗಾ ಅಂತ ನಾವು ಹೇಳಿ ಆಗ ರಿವರ್ ಗೋದಾವರಿಯ ಡಿಸ್ಕಷನ್ ಅನ್ನು ಮಾಡುವಾಗ ಅದರ ಟ್ರಿಬ್ಯೂಟರೀಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ದೂದ್ಗಂಗಾ ಎಂಬುದು ರಿವರ್ ಕೃಷ್ಣಾ ನದಿಯ ಅದು ಉಪನದಿ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ನಾಟ್ ದ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ. ಸೊ ಇಲ್ಲಿ ನಾವು ನೋಡಬಹುದು ದೂದ್ಗಂಗಾ ಇಸ್ ಅ ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣ. ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್, ಯಾಕಂದ್ರೆ ನಾವಿಲ್ಲಿ ವಿಚ್ ಇಸ್ ನಾಟ್ ದ ಟ್ರಿಬ್ಯೂಟರಿ ಅಂತ ಕೇಳಿದ್ದೇವೆ. ಸೊ ಇದಿಷ್ಟು ಇವತ್ತಿನ ಒಂದು ಪ್ರಶ್ನೆಗೆ ಸಂಬಂಧಿಸಿದ್ದು. ಸೊ ಬಹಳಷ್ಟು ಇನ್ನಷ್ಟು ಪ್ರಶ್ನೆಗಳನ್ನು ನಾನು ಮುಂದಿನ ಸೆಷನ್ಸ್ ಅಲ್ಲಿ ಹಾಕ್ತೇನೆ ಅಂತ ಹೇಳ್ತಾ ಟೇಕ್ ಕೇರ್ ಅಂಡ್ ಸ್ಟೇ ಸೇಫ್.